ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಗೆದ್ದಿದ್ದಂತಹ ಏಕೈಕ ಸಂಸದ ಸ್ಥಾನ ಅದು ಡಿ ಕೆ ಸುರೇಶ್ ಅವರೊಬ್ಬರೇ ಕಾಂಗ್ರೆಸ್ಸಿಂದ ಕಳೆದ ಬಾರಿ ಗೆದ್ದಿತ್ತು. ಈ ಬಾರಿ ಡಿ ಕೆ ಸುರೇಶ್ ಅವರನ್ನ ಶತಾಯ ಕತಾಯ ಸೋಲಿಸಲೇಬೇಕು ಅನ್ನೋದು ಅಮಿತ್ ಶಾ ಅವರ ಒಂದು ಆದೇಶ ಸಂದೇಶ. JDS BJP ಮೈತ್ರಿ ಆಗಿದೆ, ಒಬ್ಬರೇ ಚುನಾವಣೆ ಅವರ ವಿರುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. BJP ಅಥವಾ JDS ಸಪ್ರೇಟ್ ಆಗಿ ಡಿ ಕೆ ಸುರೇಶ್ ವಿರುದ್ಧ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. JDS BJP ಇಬ್ಬರು ಒಂದಾಗಿದ್ದಾರೆ. ಕುಮಾರಸ್ವಾಮಿ ಅಥವಾ ಯೋಗೇಶ್ವರ್ ನಿಲ್ಲಬಹುದು ಅನ್ನೋ ಚರ್ಚೆಗಳಿತ್ತು. ಈಗ ಡಾಕ್ಟರ್ ಮಂಜುನಾಥ್, ಜಯದೇವಾದ ಮಾಜಿ ನಿರ್ದೇಶಕರು, ದೇವೇಗೌಡರು ಅಳಿಯ, ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದ BJP ಅಭ್ಯರ್ಥಿಯಾಗಿ ನಿಲ್ಲುವ ಸಾಧ್ಯತೆ ದಟ್ಟವಾಗಿದೆ. JDS ನಗರ ಭಾಗದಲ್ಲಿ JDS ಸಿಂಬಲ್ಗೆ ಮತ ಹಾಕುವಂಥ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ. ಯಾಕಂದರೆ RR ನಗರ, ಬೆಂಗಳೂರು ಸೌತ್ ಮತ್ತು ಆನೇಕಲ್ ಇದು ನಗರ ಪ್ರದೇಶ ಭಾಗಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ BJP ಚಿಹ್ನೆಯಡಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಸೊ ಇಲ್ಲೇನಾಗಿತ್ತು ಅಂದರೆ ಇದುವರೆಗೂ ಯೋಗೇಶ್ವರ್ ನಿಂತ್ಕೊಂಡ್ರು, ಅವ್ರ ವಿರುದ್ಧ ಆಗಲೇ ಹೇಳಿದಲ್ಲ ಮೆಗಾ ಸಿಟಿ ಕಳ್ಳ ಹಂಗೆ ಹೆಂಗೆ ಟೀಕೆ ಮಾಡೋರು. ಕುಮಾರಸ್ವಾಮಿ ಅವ್ರ ವಿರುದ್ಧ ಬೇರೆ ಬೇರೆ ಕಾರಣಗಳ ಟೀಕೆಯನ್ನು ಮಾಡ್ತಿದ್ರು ಡಿ ಕೆ ಸುರೇಶ್ ಆಗಲಿ ಶಿವಕುಮಾರ್ ಅವರಾಗಲಿ. ಆದರೆ ಡಾಕ್ಟರ್ ಈಗ ಹೊಂದಿರೋದು ಇಬ್ಬರು ಮೈತ್ರಿ, JDS ಹಾಗೂ BJP ಇಬ್ಬರು ನಾಯಕರಲ್ಲಿ ಹೊಸ ಚೈತನ್ಯ. ನಮ್ಮ ಡಾಕ್ಟ್ರು ಅನ್ನೋ ರೀತಿಯ ಚರ್ಚೆ ಆಗ್ತಾ ಇದೆ. ಎರಡನೇದು ಅಂತಂದರೆ ಕಾಂಗ್ರೆಸ್ಸಲ್ಲೂ ಕೂಡ ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವ್ರಿಗೆ ಕುಮಾರಸ್ವಾಮಿ ಅವರದು ತಲೆ ಕೆಡಿಸ್ಕೊತಿರಲ್ಲ. ಚುನಾವಣೆ ಟಫೇ, ಕುಮಾರಸ್ವಾಮಿ ಅವ್ರು ನಿಂತರೂ ಟಫೇ, ಯೋಗೇಶ್ವರ್ ನಿಂತರೂ ಟಫೇ. ಆದರೆ ಡಾಕ್ಟರ್ ಮಂಜುನಾಥ್ ಊಯೆಗೂ ನಿಲುಕದ ರೀತಿ ಕಠಿಣ ಸನ್ನಿವೇಶ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವ್ರಿಗೆ ಆಗ್ತಾ ಇದೆ ಅಂತ. ಯಾವ ಕಾರಣಕ್ಕೆ ಅಂತಂದರೆ ಊರಲ್ಲಿ 100 ಜನ ಇದ್ದರೆ ಒಂದು 20-30 ಜನ ಕಾಂಗ್ರೆಸ್ಸು, 30 ಜನ JDS, ಒಂದು 10 ಜನ BJP ಗ್ರಾಮೀಣ ಭಾಗದಲ್ಲಿ ಆ ಥರ ಇರುತ್ತೆ. ಇನ್ನು 30-40% ವೋಟರ್ಸ್ ಬರ್ತಾರಲ್ಲ, ಅವರೆಲ್ಲ ಸೈಲೆಂಟ್ ವೋಟರ್ಸ್. ಅವ್ರು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿರಲ್ಲ, ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲ್ಲ, ಯಾವುದೇ ಪಕ್ಷದ ಸಿಂಪಥೈಸರ್ ಆಗಿರಲ್ಲ, ವ್ಯಕ್ತಿಗೆ ಲೆಕ್ಕಾಚಾರದಲ್ಲಿ ವೋಟ್ ಮಾಡ್ತಾರೆ. ಸೊ ಹಾಗೆ ಬಂದಾಗ ಡಾಕ್ಟರ್ ಜಯದೇವ ಮಂಜುನಾಥ್ 100ರಲ್ಲಿ ಅಂದರೆ 100% ಆ ಥರ ಸೈಲೆಂಟ್ ವೋಟರ್ಸ್ ಇದ್ದಾರಲ್ಲ, ಸೈಲೆಂಟ್ ವೋಟರ್ಸ್ನ 100% ಪ್ರಮಾಣದಲ್ಲಿ ಮೋರ್ ದೆನ್ 70-80% ಮತವನ್ನು ಸೆಳೆಯುವ ಕೆಪಾಸಿಟಿ ಇದೆ ಬಿಕಾಸ್ ಆಫ್ ಆ ವ್ಯಕ್ತಿತ್ವ ಡಾಕ್ಟರ್ ಮಂಜುನಾಥ್. ಸೊ ಹೀಗಾಗಿ JDS ಮತ್ತು BJP ಕಾರ್ಯಕರ್ತರು ಖುಷಿ ಅದೇನೆ. ಸ್ವಲ್ಪ ಯೋಗೇಶ್ವರ ಆಗಿದ್ದರೂ ಚನ್ನಪಟ್ಟಣದ JDS ಕಾರ್ಯಕರ್ತರು ಮೊಕ್ಮನ್ಸು, ಯಾಕಪ್ಪ ಇಷ್ಟು ವರ್ಷ ಗುದ್ದಾಡಿದ್ದೀವಿ ಇವನ ವಿರುದ್ಧ, ನಾವು ಚುನಾವಣೆ ಮಾಡ್ಬೇಕಾ ಯೋಗೇಶ್ವರ್ ವಿರುದ್ಧ ಅನ್ನೋರು. ಕುಮಾರಸ್ವಾಮಿ ಆಗಿದ್ದರು ಅಷ್ಟೇ, ಯೋಗೇಶ್ವರ್ ಕಡೆಯವರು ಎಷ್ಟು ವರ್ಷ ನಮ್ಮನ್ನು ಸೋಲ್ಸ್ಬಿಟ್ಟವ್ರು ಇವರು ಅಂತ ಮಾಡೋರು. ಬಟ್ ಡಾಕ್ಟರ್ ಆದ ಕಾರಣ ಎಲ್ಲರೂ ಒಪ್ಪುವಂಥ ವ್ಯಕ್ತಿ. ಸೊ ಹೀಗಾಗಿ JDS BJPಯಲ್ಲಿ ಸಂಭ್ರಮದ ವಾತಾವರಣ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೈಲೆಂಟ್ ವೋಟರ್ಸು ಸಹ ಮಂಜುನಾಥ್ ಅಂದಾಗೆ ಬಿಡಪ್ಪ ದೇವರು ಮನುಷ್ಯ ಅನ್ನೋ ಲೆಕ್ಕಾಚಾರ. ಸೊ ಇದು ಗ್ರಾಮಾಂತರದಲ್ಲಿ ಹೊಸ ರೀತಿಯ ರಾಜಕಾರಣದ ಸಮೀಕರಣ ಕಾರಣ ಆಗ್ತಿದೆ. ನಾನು ಹೇಳಿದಲ್ಲ, ಅಲ್ಲಿ ಯಾರೇ ನಿಂತ್ಕೊಳ್ಳಿ, ಗೌತಮ್ ಗೌಡ ನಿಂತ್ಕೊಂಡ್ರು ಅಷ್ಟೇ, ಪ್ರಸಾದ್ ಗೌಡ ನಿಂತ್ಕೊಂಡ್ರು ಅಷ್ಟೇ, BJPಯ ಸಾಮಾನ್ಯ ಕಾರ್ಯಕರ್ತ ನಿಂತ್ಕೊಂಡ್ರು ಬೆಂಗಳೂರು ಸೌತಲ್ಲಿ ಲೀಡ್ ಕೊಡ್ತಾರೆ. ಬೆಂಗಳೂರು ಸೌತ್ ಕೃಷ್ಣಪ್ಪ BJP MLA ಎಂ ಕೃಷ್ಣಪ್ಪ ಅಲ್ಲಿ ಲೀಡ್ ಆಗುತ್ತೆ. RR ನಗರ ಕ್ಯಾಂಡಿಡೇಟ್ ಮೇಲೆ ಲೀಡು ಈ ಸರಿ ಡಿಸೈಡ್ ಆಗ್ತಿತ್ತು. ಯಾಕೆಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಮುನ್ರತ್ನ ಅವ್ರನ್ನ ಒದ್ದಾಡಿ ಗೆಲ್ಲುವಂತೆ ಮಾಡಿದ್ದಾರೆ ಯಾರು, ಸುರೇಶ್ ಅವರು. ಬಟ್ ಕುಸುಮಾ ಸೋತ್ರು, ಅದು ಬೇರೆ ಕತೆ. ಸೊ ಈಗ ಡಾಕ್ಟರ್ ಮಂಜುನಾಥ್ ಆದ ಕಾರಣ ಕನಕ್ಪುರ ಒಂದು ಲೀಡ್ ತಗೋಬೋದು, ಡಿ ಕೆ ಸುರೇಶ್ ಇನ್ನೆಲ್ಲೂ ಲೀಡ್ ಆಗಲ್ಲ ಅನ್ನೋದು ಬೆಟ್ ಕಟ್ಟಕ್ಕೆ ಶುರುವಾಗಿ ಈಗಾಗಲೇ JDSನವರು. ಈ ಸುದ್ದಿ ಸಂಬಂಧಪಟ್ಟಂಗೆ ಒಂದಷ್ಟು ಸಂಪರ್ಕ ಮಾಡಿ ಮಾತನಾಡ್ಬೇಕಾರೆ ಸಹಜವಾಗಿ ಆಫ್ ದಿ ರೆಕಾರ್ಡ್ ಬರ್ದಿಟ್ಕೊಳ್ಳಿ ಶಿವಣ್ಣ, ಕನಕ್ಪುರ ಬಿಟ್ಟರೆ ಡಿ ಕೆ ಸುರೇಶ್ ಅವ್ರಿಗೆ ಇನ್ನೆಲ್ಲೂ ಲೀಡ್ ಆಗಲ್ಲ ಅಂತ ಹೇಳ್ತಾರೆ. ಆ ಮಟ್ಟಿಗೆ ಉತ್ಸಾಹ JDS BJPಗಿರಲಿ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಡಾಕ್ಟರ್ ಮಂಜೀಗ ಮಂಗಳೂರಲ್ಲಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿನೇ ಬರಲಿ, ಯಾರು ಬಂದರೂ ನನ್ನ ಸಹೋದರ ಸುರೇಶ್ ಡೆಲ್ಲಿಲಿ ಕೂರೋ MP ಅಲ್ಲ, ಹಳ್ಳಿಲಿರೋ MP ಅಂತ ಹೇಳೋರೆ. ಮಂಜುನಾಥ್ ಅವ್ರ ಹೆಸರನ್ನು ಎಲ್ಲೋ ತಗೊಂಡಿಲ್ಲ ಡಿ ಕೆ ಶಿವಕುಮಾರ್. ಆದರೆ ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ JDS ಹಾಗೂ BJP ಕಾರ್ಯಕರ್ತರು, ಕುಮಾರಣ್ಣಂಗಿಂತ ಯೋಗೇಶ್ವರ್ಗಿಂತ ಡಾಕ್ಟರ್ ಮಂಜುನಾಥ್ ಬೆಸ್ಟ್ ಕ್ಯಾಂಡಿಡೇಟ್ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ ವಲಯದಲ್ಲಿ ಇಲ್ಲ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಕಾಂಗ್ರೆಸ್ ಕಾರ್ಯಕರ್ತನ ಹೊರತುಪಡಿಸಿ BJP JDS ಮಾತಾಡಿದ್ರೆ ಕನಕ್ಪುರ ಮಾತ್ರ ಸುರೇಶ್ ಲೀಡ್ ಆಗುತ್ತೆ, ನೆಲ್ಲೂ ಲೀಡ್ ಆಗಲ್ಲ. 1-2-3 ಲಕ್ಷ ಲೀಡಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತಾರೆ BJPಯವರು JDSನವರು. ನ್ಯೂಟ್ರಲ್ ವೋಟರ್ಸ್ ಡಾಕ್ಟರ್ ಮಂಜುನಾಥ್ ಇಸ್ ಗುಡ್ ಅಂತ ಸಹಜವಾದ ಮಾತುಗಳು ಹೀಗೆ ನಡೀತಿದೆ. ಬಟ್ ಗ್ರಾಮಾಂತರ ರಾಜಕಾರಣ ರಣರೋಚಕ ಆಗ್ತಿದೆ. ಯಾಕೆಂದರೆ ಡಿ ಕೆ ಸುರೇಶ್ ಸ್ಟ್ರಾಂಗ್ MP, ಡಿ ಕೆ ಸುರೇಶ್ ಡಬಲ್ ಗುಂಡಿಗೆ MP, ಡಿ ಕೆ ಸುರೇಶ್ ಕಳೆದ ಬಾರಿ ಗೆದ್ದಂಥ ಏಕೈಕ MP. ಆ MPನೂ ಸೋಲಿಸಬೇಕು ಅನ್ನೋದು ಅಮಿತ್ ಶಾ ಅವರ, ನರೇಂದ್ರ ಮೋದಿ ಹೇಳಿಲ್ಲ ಎಲ್ಲೂ, ಅಮಿತ್ ಶಾ BJP ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಕೊಟ್ಟಂಥ ಸೂಚನೆ.
ಡಿ ಕೆ ಸುರೇಶ್ ಯಾವುದೇ ಕಾರಣಕ್ಕೂ ಸಂಸತ್ಗೆ ಸರ್ ಬರೋಂಗಿಲ್ಲ ಅಂತ. ಅಲೆ ಕಲೆ, ಅಲೆ ಅಂದರೆ ಟ್ರೆಂಡು, ಕಲೆ ಅಂದರೆ ಖತರ್ನಾಕಾಗಿ ಚುನಾವಣೆ ಮಾಡೋದು. ಸೊ ಹಾಗಾಗಿ ತಂತ್ರ, ಪ್ರತಿತಂತ್ರ, ಕುತಂತ್ರ, ರಾಜಕಾರಣದೊಂದು ಭಾಗ ಇವೆಲ್ಲ. ಹಾಗಾಗಿ ಗ್ರಾಮಾಂತರದ ಚುನಾವಣೆ ಮತ್ತಷ್ಟು ರಣರೋಚಕ ಆಗ್ತಿದೆ. ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗಬಹುದು ಅಂತ. ಯೋಗೇಶ್ವರ್ ಬಂದರೆ ಹುಡುಗರು ಮೆಗಾ ಸಿಟಿ ಒಂದು ಬಿಟ್ಟರಾಯಿತು, ಕುಮಾರಸ್ವಾಮಿ ಬಂದರೆ ಮತ್ತೊಂದೇನೋ ಬಿಟ್ಟರಾಯಿತು ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಬಟ್ ಡಾಕ್ಟರ್ ಮಂಜುನಾಥ್ 100% ಗುಡ್ ಕ್ಯಾಂಡಿಡೇಟ್. ವ್ಯಕ್ತಿಗತವಾಗಿ ಪಾರ್ಟಿ ಗಿಟ್ಟಿ ಬಿಟ್ಟಾಕಿ ಪಾರ್ಟಿಗಳೆಲ್ಲ ಪಾರ್ಟಿಗಳು ಸಿದ್ಧಾಂತನೂ ಇಲ್ಲ, ಯಾವುದೇ ಲೆಕ್ಕಾಚಾರಗಳಿಲ್ಲ. ಪಾರ್ಟಿ ರಾಜಕಾರಣದ ಬಗ್ಗೆ ನಂಬಿಕೆನಿಲ್ಲ. ವ್ಯಕ್ತಿಗತವಾಗಿ ಮಂಜುನಾಥ್ ನೆಕ್ಸ್ಟ್ ಲೆವೆಲ್, ಒಳ್ಳೆ ವ್ಯಕ್ತಿ. ಆದರೆ ವ್ಯಕ್ತಿ ಸೇವೆಯಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನಂಬರ್ 1. ಬಟ್ ರಾಜಕಾರಣಕ್ಕೆ ಬಂದಾಗ ಜನ ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅನ್ನೋದು ಭಾಳಷ್ಟು ಕಾಡುವಂಥ ಪ್ರಶ್ನೆ. ಬಟ್ JDS BJP ಅವರು ವಿಶ್ವಾಸದಲ್ಲಿದ್ದಾರೆ, ಕಾಂಗ್ರೆಸ್ ಅವರು ವಿಶ್ವಾಸದಲ್ಲಿದ್ದಾರೆ. ನರೇಂದ್ರ ಮೋದಿ ಬಂದು ನಿಂತ್ಕೊಂಡ್ರು ಗ್ರಾಮಾಂತರದಲ್ಲಿ ಸುರೇಶ್ ಅವ್ರು ಗೆಲ್ತಾರೆ ಅಂತಾರೆ ಕಾಂಗ್ರೆಸ್ಸಿಗರು. ಪಕ್ಕಾ ಡಿ ಕೆ ಶಿವಕುಮಾರ್ ಬೆಂಬಲಿಗರು. ಡಿ ಕೆ ಶಿವಕುಮಾರ್, ಸುರೇಶ್ ಅವ್ರ ಬೆಂಬಲಿಗರು ನರೇಂದ್ರ ಮೋದಿ ನಿಂತ್ಕೊಂಡ್ರು ಸುರೇಶೇ ಗೆಲ್ಲೋದು ಅಂತ ಹೇಳ್ತಾರೆ. ಆ ಕನಕಪುರ ಭಾಗ ಹೊರತುಪಡಿಸಿ ಬೇರೆ ಬೇರೆ ಕಡೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಕೆಲವರು ಮಾತಾಡ್ತಾರೆ. ಬಟ್ BJP JDS ಅವ್ರ ಕತೆ, ನಾವು 3 ಲಕ್ಷ ಲೀಡಲ್ಗೆ ಡಾಕ್ಟರ್ ಗೆಲ್ತಾರೆ, ಮಂಜುನಾಥ್ ಗೆಲ್ತಾರೆ ಅನ್ನೋ ಅಭಿಪ್ರಾಯ. ನರೇಂದ್ರ ಮೋದಿ ಬಂದರೂ ಡಿ ಕೆ ಸುರೇಶ್ ಗೆಲ್ತಾರೆ ಅನ್ನೋದು ಡಿ ಕೆ ಸುರೇಶ್ ಶಿವಕುಮಾರ್ ಬೆಂಬಲಿಗರ ಅಭಿಪ್ರಾಯ. ನಿಮ್ಮ ಪ್ರಕಾರ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಹಾಗೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇವರಿಬ್ಬರ ನಡುವೆ ಯಾರು ಚುನಾವಣೆನ ಗೆಲ್ಲಬಹುದು? ಯಾರು ಯೋಗ್ಯ ಅಭ್ಯರ್ಥಿ, ಯಾರು ಅರ್ಹ ಅಭ್ಯರ್ಥಿ, ಯಾರು ಉತ್ತಮ ಅಭ್ಯರ್ಥಿ, ಯಾರು ಆಯ್ಕೆ ಆದರೆ ಏನು ಕತೆ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರಾಗಬೇಕು ಪ್ರಧಾನಮಂತ್ರಿ, ನರೇಂದ್ರ ಮೋದಿಯವರ ಅಥವಾ ರಾಹುಲ್ ಗಾಂಧಿಯವರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.